ನಮಸ್ಕಾರ. ಈಗ ನಾವೆಲ್ಲರೂ ಕಾಶಿ ಪ್ರವಾಸ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಮುಖ್ಯವಾದ ಸಂಸ್ಥೆಯಿಂದ ಸ್ವರ್ಣಗೌರಿ ಫುಡ್ ಅಂಡ್ ಬೆವರೇಜಸ್ ಅಂಡ್ ಹೋಮ್ ನೀಡ್ ಕಾರ್ಡ್ಸ್ ಸಂಸ್ಥೆ ವತಿಯಿಂದ ನಮ್ಮ ಮಾಲೀಕರಾದಂತಹ ನಂಜುಂಡಯ್ಯ ಸರ್ ಹಾಗೂ ಪ್ರಿಯಾಶಕ್ತಿ ಮೇಡಮ್ ಅವರು ಹಾಗೂ ನಮ್ಮ ಕಂಪನಿಯ ಸಿಇಒ ಆದಂತಹ ಪ್ರಕಾಶ್ ಸರ್ ಅವರ ಕಡೆಯಿಂದ ನಮಗೆ ಒಳ್ಳೆಯ ಒಂದು ಅವಕಾಶ, ಅಂದರೆ ಕಾಶಿ ದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶ ಕೊಟ್ಟರು. ಆ ಅವಕಾಶದಲ್ಲಿ ನಾವೆಲ್ಲ ಭಾಗಿಯಾಗಿ ಸುಮಾರು ನಮ್ಮ ಒಂದು ತಂಡದಿಂದ 55 ಜನ, ಈಗ 232 ಜನ ಪ್ರಯಾಣ ಮಾಡ್ತಕ್ಕಂಥ ಒಂದು ಫ್ಲೈಟಲ್ಲಿ ಎಲ್ಲರೂ ಮಕ್ಕಳ ಸಮೇತ, ಚಿಕ್ಕ ಮಕ್ಕಳ ಸಮೇತ ಖುಷಿಯಾಗಿ ಎಲ್ಲರೂ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಇಂಥ ಒಂದು ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಸಂಸ್ಥೆಗೆ ನಮ್ಮ ಅನಂತ ಧನ್ಯವಾದಗಳು. ಜೊತೆಗೆ ಹಿರಿಯರು ಕಿರಿಯರು ಅಂತ ಅನ್ನದೆ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತುಂಬಾ ಖುಷಿಯಾಗಿದ್ದಾರೆ. ಇಂಡಿಗೋ ಫ್ಲೈಟು 232 ಜನ ಕೆಪಾಸಿಟಿ ಫ್ಲೈಟ್, ತುಂಬಾ ಜನ ಇದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಇಂಥ ಒಂದು ಸುವರ್ಣ ಅವಕಾಶ ನಮಗೆ ಒದಗಿ ಬಂದಿದೆಯಲ್ಲ, ಇದು ನಮ್ಮ ಒಂದು ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಾವೆಲ್ಲರೂ ಸಹ ಕಾಶಿ ಯಾತ್ರೆ ಮುಗಿಸಿ ಸುಖಕರವಾಗಿ ಪ್ರವಾಸ ಮುಗಿಸ್ಕೊಂಡು ಬರ್ತೀವಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಾ. ನಿಮಗೆಲ್ಲರಿಗೂ ಸಹ ಆ ಭಗವಂತ ಒಳ್ಳೆಯದನ್ನ ಬಯಸಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತಾಡಮ್ಮ, ಮಾತಾಡು. ಆಕ್ಚುಲಿ ನಮಗೆ ಕಾಶಿಗೆ ಹೋಗ್ಬೇಕಂತ ಜ್ವರ ಇರ್ಬೇಕಾ? ಆಕ್ಚುಲಿ ನಮಗೆ ಕಾಶಿಗೆ ಹೋಗ್ಬೇಕಂತ ತುಂಬಾ ಆಸೆ ಇತ್ತು. ನಾವು ಯಾವಾಗಲೂ ದೇವ್ರ ಹತ್ರ ಪ್ರೇಯರ್ ಮಾಡ್ತಾ ಇದ್ದೆ. ನೆನ್ಸ್ಕೊಂಡಿದ್ದ ಒಂದು ವಾರಕ್ಕೇನೆ ನಮಗೆ ನಮ್ಮ ಅಕ್ಕ ಈ ತರ ಆಫರ್ ಇದೆ ಬರ್ತೀಯ ನಮ್ಮ ಅಂತ ಕರೆದ್ರು. ನಮ್ಗೆ ಇಷ್ಟ ಆಯ್ತು, ನಾವು ಬರ್ತಾ ಇದ್ದೀವಿ. ಇದು ನಮ್ಗೆ ಈ ಜನ್ಮದ ಕನಸು. ಇದು ಫಸ್ಟ್ ಟೈಮ್. ಅದೇ ಆ ಫ್ಲೈಟ್ ಅಲ್ಲಂದ್ರೆ ಯಾವತ್ತೂ ಹೋಗಿರ್ಲಿಲ್ಲ. ಕಂಪ್ನಿ ಬಗ್ಗೆ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ನಮ್ಗೆ ನಾವು ಒಳ್ಳೆ ಫ್ಲೈಟ್ ಎಲ್ಲ ಹತ್ತಿದ್ದೀವಿ. ಎಲ್ಲರಿಗೂ ಖುಷಿಯಾಗಿದೆ. ನೀವು ಸ್ವಲ್ಪ ಮಾತಾಡಿ. ಫ್ಲೈಟ್ನಲ್ಲಿ ಹತ್ತಿರಲ್ಲ, ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ? ಚೆನ್ನಾಗೈತೆ. ಹೇಳ್ಬೇಕು, ರೆಕಾರ್ಡ್ ಆಗಬೇಕು. ಸವಿತಾ ಅಂತ ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿ ಸರ್ ಮಾತಾಡಿ. ತಗೊಳ್ಳಿ, ಬರ್ತಾರೆ, ನಾವು ಕೊಡ್ತೀವಿ. ಮಾತಾಡಿ ಈಗ. ಸರ್ ಇಲ್ಲೇನಾ? ಈ ಕಡೆ ಎಲ್ಲ ಬರಲಿ ಸರ್, ಈ ಕಡೆ ಬನ್ನಿ ಸರ್, ಮಾತಾಡೋಣ. ನೀವು ಆ ಕಡೆಯಿಂದ ಮಾಡಿ. ಏನ್ ಹೇಳ್ಬೇಕು ಸರ್? ಈಗ ನಮ್ಮ ಸ್ವರ್ಣಗೌರಿ ಕಂಪನಿಯವರು ಎಲ್ಲರೂ ಕೈ ಎತ್ರಿ. ಕೆಳಗೆ ಕೊಡಿ ಸರ್, ಒಂದು ನಿಮಿಷ ಸರ್. ನೀವು ಸರಿ ಕಾಣ್ತಾ ಇಲ್ಲ. ಎಲ್ಲ ಕೈ ಮೇಲೆ ಎತ್ತಿ, ಡಾಲರ್ ಹಾಕಿರಲ್ಲ. ನೀವು ಸ್ವಲ್ಪ ಮರಿ ಆಗ್ಬೇಕು. ಎಲ್ಲ ಕೈ ಮೇಲೆ ಎತ್ತಿ. ಓಕೆ, ಯಾರೇನು ಎಕ್ಸ್ಪೀರಿಯನ್ಸ್ ಇದ್ರೆ ಹೇಳ್ಬೋದು. ನಮ್ಮ ಡಾಕ್ಟರ್ ಇಲ್ಲ, ಡಾಕ್ಟರ್ ಇಲ್ಲ, ನಮ್ಮ ಲೈಫ್ ಡಾಕ್ಟರ್ ಇಲ್ಲ ನೋಡಿ ಮುಂದ್ಗಡೆ. ಪ್ರೇರಣಾ ಸಹನ ಮಾತಾಡ್ರಿ. ನಿಮ್ಮ ಇವ್ರ ಕೈ ಎತ್ತೇ ಇಲ್ಲ ಸರ್. ನೀವು ಮಾತಾಡಿ. ಇಷ್ಟು ಜನ ನೀವು ಕರ್ಕೊಂಡು ಏನು ಎಕ್ಸ್ಪೀರಿಯನ್ಸ್? ವಿಚಾರ ಏನು ಅಂತಂದ್ರೆ, ಈ ಸ್ವರ್ಣಗೌರಿ ಕಂಪನಿಯವರ ಒಂದು ಅಮೋಘವಾದ ಒಂದು ತೀರ್ಮಾನ ಏನು ಅಂತಂದ್ರೆ, ಕಡೆ ಪಕ್ಷಕ್ಕೆ ಎಷ್ಟೋ ಜನ ಈ ಕಾಶಿ ಯಾತ್ರೆ ಮಾಡದೇನೆ
ಕೊನೆ ಆಗಿದ್ದಾರೆ. ಅಂತ ಒಂದು ಸಂದರ್ಭಗಳಲ್ಲಿ ಕಾಶಿ ಮತ್ತೆ ಅಯೋಧ್ಯೆ ಇತಿಹಾಸ ಸಾವಿರಾರು ವರ್ಷಗಳಿಂದ ತಲೆಮಾರುಗಳಿಂದಲೂ ಅದು ವ್ಯಾವಹಾರಿಕವಾಗಿ ಅದು ಪೆಂಡಿಂಗ್ ಇದ್ದು ಈಗ ನಿರ್ಮಾಣ ಆದಮೇಲೆ ಎಷ್ಟೋ ಜನ ಹೋಗೋಕ್ಕಾಗಿಲ್ಲ. ನಾನು ಒಂದು 2-3 ಸಾರಿ ಹೋಗಿ ಬಂದಿದ್ದೀನಿ. ಆಮೇಲೆ ಕಾಶಿಗೂ ಸುಮಾರು ಒಂದು 7-8 ಸಾರಿ ನಾನು ಹೋಗಿ ಬಂದಿದ್ದೀನಿ. ಆದರೆ ಒಂದು ಸಾರಿನೂ ಹೋಗೋಕ್ಕಾಗದೇ ಇರೋಂಥವ್ರಿಗೆ ಅದು ಅವ್ರಿಗೆಲ್ಲನೂ ಕೂಡ ಕಂಪನಿ ಕಡೆಯಿಂದ ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಆಮೇಲೆ ಕಾಶಿ ಯಾತ್ರೆ ಮಾಡೋದಕ್ಕಿಂತಲೂ ಮಾಡಿಸೋರಿಗೆ ಬಹಳ ಉತ್ತಮವಾದಂಥ ಭಾಗ್ಯ ಸಿಗತ್ತೆ. ಈ ಒಂದು ಇದ್ರ ಬಗ್ಗೆ ಫ್ಲೈಟ್ ಬಗ್ಗೆ ಅನುಭವ ಹೊಸಬರು ಬಂದಾರಲ್ಲ ಅವ್ರಿಗೆ ಯಾವ ತರ ಅನುಭವ ಆಗುತ್ತೆ? ಈ ಹೊಸದಾಗಿ ಫ್ಲೈಟ್ ಹತ್ತಿರೋರು ಮುಖ ನೋಡ್ತಾ ಇದ್ರೆ ಮಲ್ಲಿಗೆ ಹೂವು ಅರಳ್ತಾ ಇದೆ. ಅವರ ಒಂದು ಭಾವನೆಗಳನ್ನ ಒಂದೆರಡು ಮಾತಲ್ಲಿ ವ್ಯಕ್ತಪಡಿಸಕ್ ಆಗೋದಿಲ್ಲ. ಈಗ ಫ್ಲೈಟ್ ಅಲ್ಲಿ ಕೂತಿದ್ದಾರೆ. ಬಹಳ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ಕೂಡ. ಈ ಒಂದು ಯೋಜನೆಯಿಂದ ಏನ್ ಅನ್ಸುತ್ತೆ? ಈ ಯೋಜನೆ ನಿರಂತರವಾಗಿ ನಡೀಲಿ ಅಂತ ಆಶಿಸ್ತಾ ಇದ್ದೀನಿ. ಯಾಕೆಂತಂದ್ರೆ ಕಂಪನಿ ಸ್ಥಾಪನೆ ಮಾಡೋದು ಅಷ್ಟು ಈಸಿ ಅಲ್ಲ. ಸ್ಥಾಪನೆ ಮಾಡಿದ್ದಾದ್ಮೇಲೆ ಅದನ್ನ ಚಾಲನೆ ಮಾಡೋದು ಅಷ್ಟು ಈಸಿ ಅಲ್ಲ. ಅದರ ಮಧ್ಯದಲ್ಲಿ ಇಂಥ ಒಂದು ಯೋಜನೆಗಳನ್ನು ರೂಪಿಸೋದು ಕೂಡ ಅಷ್ಟು ಸುಲಭವಾದಂಥ ವಿಚಾರ ಅಲ್ಲ. ಆದರೂ ಕೂಡ ಇಂಥ ಒಂದು ಕಾಶಿ ಯಾತ್ರೆ ಮಾಡಿಸುವಂಥ ಒಂದು ಯೋಜನೆ ಇದೆಯಲ್ಲ, ಇದು ಕಂಪನಿಯಲ್ಲೇ ಶಾಶ್ವತವಾಗಿ ಅವ್ರಿಗೆ ಒಂದು ಒಳ್ಳೆಯದನ್ನ ಮಾಡತಕ್ಕಂಥ ಒಂದು ಕಂಪನಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಲ್ಲಿಂದ ಬಂದಿರಿ, ಏನೋ ಹೇಳಬೇಕು? ಸ್ವರ್ಣಗೌರಿ ಫುಡ್ ಆ್ಯಂಡ್ ಪ್ರಾಡಕ್ಟ್ನಿಂದ ನಮ್ಗೆ ಕಾಶಿ ಅಯೋಧ್ಯೆ ಟ್ರಿಪ್ಪು ಮುಗಿಸಿದ್ದಾರೆ. ಆದ್ದರಿಂದ ನಾವು ಬೆಂಗಳೂರಿನಿಂದ ನಮ್ಮ ಮನೆಯಲ್ಲಿ 5 ಜನ ಹೋಗ್ತಾ ಇದ್ದೀವಿ ಅಂತೇಳಿ. ನಾವು ಇಲ್ಲಿ ಬಂದಿರೋ ಉದ್ದೇಶ ಒಂದು ಸಂಸ್ಥೆ ಕಡೆಯಿಂದ ಸ್ವರ್ಣಗೌರಿ ಫುಡ್ ಆ್ಯಂಡ್ ಬೇವರೇಜಸ್ ಹಾಗೂ ಹೋಮ್ ನೀಡ್ ಕಾರ್ಟ್ ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಮಾಲೀಕರಾದಂಥ ನಂಜಣ್ಣನವರು ಹಾಗೂ ಪ್ರಿಯಾಶಕ್ತಿ ಮೇಡಮ್ ಅವರು ಹಾಗೂ ಆ ಕಂಪನಿ CEO ಆದಂತಹ ಪ್ರಖ್ಯಾತ್ ಸರ್ ಅವರು ಈ ಒಂದು ಆಯೋಜನೆಯನ್ನು ಮಾಡಿದ್ದಾರೆ. ನನ್ನ ಕಡೆಯಿಂದ 150 ಜನನ ಕಾಶಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ 650 ಜನ ಕಾಶಿಗೆ ಹೋಗ್ತಾರೆ. ಮೊದಲನೇ ಟ್ರಿಪ್ಪು 23 ಜನ ಹೋಗಿ ಬಂದಿದ್ದಾರೆ. ನಾಳೆ 17ನೇ ತಾರೀಕು ಮತ್ತೆ 55 ಜನ ಹೋಗ್ತಿದ್ದಾರೆ. 55 ಜನ ಬ್ಯಾಚ್ ವಿಂಗಡಣೆ ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ ಅಂದರೆ ಇಲ್ಲಿ ಫ್ಲೈಟ್ ಸಿಗಬೇಕು, ಅಲ್ಲಿ ನಮಗೆ ಹೋಟೆಲ್ ಸಿಗಬೇಕು, ಜೊತೆಗೆ ಬಸ್ ಸಿಗಬೇಕು, 2 ಬಸ್ಸು. ಆ ಥರ ಅಡ್ಜಸ್ಟ್ಮೆಂಟ್ ಮಾಡಿ ತುಂಬ ವ್ಯವಸ್ಥಿತವಾಗಿ ಸ್ಟಾರ್ ಹೋಟೆಲ್ ಲೆವೆಲಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದೆ ಕಂಪನಿ. ಅಂಥ ಒಂದು ಕಂಪನಿ ಜೊತೆ ನಿಮ್ಮನ್ನೆಲ್ಲ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಂಪನಿ ಜೊತೆ ನೀವೆಲ್ಲ ಕೈ ಜೋಡಿಸಿದ್ರೆ ನಾವೇನಿವತ್ತು ರಾಜ್ಯದಲ್ಲಿ ಈ ಒಂದು ಸ್ಯಾಲರಿ ಸಿಸ್ಟಮ್ ಅನ್ನು ಮಾಡಿದರೆ ಅದು ನಿಮಗೂ ಸಿಗ್ತದೆ. ಇದಕ್ಕೆ ಯಾವುದೇ ವಿದ್ಯಾಭ್ಯಾಸ ಬೇಕಾಗಿಲ್ಲ. ಯಾರು ಊಟ ಮಾಡ್ತಾರೆ ಅವರೆಲ್ಲರೂ ಸಹ ಈ ಒಂದು ಸಂಸ್ಥೆಯಲ್ಲಿ ಪಾಲ್ಗೊಂಡ್ರೆ ತಮಗೆಲ್ಲರಿಗೂ ಸಹ ನನಗೇನು ಸಿಕ್ಕಿದೆ ಅದು ನಿಮಗೂ ಸಿಗ್ತದೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ಮಾತಾಡ್ತಾರೆ ಯಾರು? ಒಬ್ಬ ಸಿನಿಮಾ ಸ್ಟಾರು, ಅವರು ಗೋಲ್ಡನ್ ಸ್ಟಾರ್ ಗಣೇಶ್, ನಾವು ಸ್ವರ್ಣಗೌರಿ ಸ್ಟಾರ್ ನಂಜುಂಡಗೌಡ. ಯಾಕೆ ಆ ಮಾತು ಹೇಳ್ತೀನಿ ಅಂದರೆ, ನಾನು ಸ್ವರ್ಣಗೌರಿಯ ಜ್ಯೇಷ್ಠ ಪುತ್ರ ಅಂತ ಹೇಳ್ತೀನಿ. ನಾನು ಈ ಒಂದು ಸಂಸ್ಥೆ ಸೇರಿಕೊಂಡು ಈ ಬಿಸ್ನೆಸ್ಗೆ ಕೇವಲ 5 ತಿಂಗಳಾಗಿದೆ. 5 ತಿಂಗಳು ಮಾತ್ರ ಪೂರೈಸಿದೆ. ವಯಸ್ಸು 63, ಮಾಡ್ತಾ ಇದ್ದಿದ್ದು ವ್ಯವಸಾಯ.
ಬಿಸ್ನೆಸ್ಗೆ ಬಂದೆ. 2019ರಲ್ಲಿ ನಾನು ಕೋಟ್ಯಾಧಿಪತಿ. 2019ರಲ್ಲಿ ಕೋಟ್ಯಾಧಿಪತಿ. ಕೊರೋನಾ ಬಂದ ಮೇಲೆ ಭಿಕ್ಷಾಧಿಪತಿ. ಈಗಾಗಿದ್ದೀನಿ ಮತ್ತೆ ಕೋಟ್ಯಾಧಿಪತಿ. ನಿಮ್ಮನ್ನೆಲ್ಲ ಆಗಿಸ್ತೀನಿ, ನಮ್ಮ ಜೊತೆ ಬಂದರೆ ಕೋಟ್ಯಾಧಿಪತಿ. ಎಸ್, ಅದರಲ್ಲಿ ಎರಡು ಮಾತೇ ಇಲ್ಲ. ಅಂಥ ಒಂದು ಸಂಸ್ಥೆ ಜೊತೆ ನಾವು ಸೇರಿಕೊಂಡಿದ್ದೀವಿ. ಈಗಾಗಲೇ ರಾಜ್ಯದಲ್ಲಿ 25 ಜನಕ್ಕೆ ಸ್ಯಾಲ್ರಿ ಕೊಡಿಸಿದ್ದೀನಿ. ಸಂಬಳ 16,200 ರೂಪಾಯಿ ಬರ್ತದೆ ಒಂದು ತಿಂಗಳಿಗೆ. ನೀವು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಫ್ರೀ ಟೈಮಲ್ಲಿ ಒಳ್ಳೆ ಮಸಾಲ ಪದಾರ್ಥಗಳು ನಿಮ್ಮ ಮನೆಯಲ್ಲಿ ನೀವು ಮಾಡ್ತಾ ಇದ್ದೀರಿ. ಈಗ ನಮ್ಮ ಮಸಾಲ ಪದಾರ್ಥಗಳು ಉಪಯೋಗಿಸಿದ್ರೆ ನಿಮಗೆ ದುಡ್ಡು ಬರ್ತದೆ. ಆ ಥರ ಒಂದು ಸಂಸ್ಥೆ. ನಮಸ್ಕಾರ. ಯಾರು ಹೇಳ್ತಾರೆ ಹೇಳಿ ಮಾತು? ಗೋಲ್ಡನ್ ಸ್ಟಾರ್ ಗಣೇಶ್ ಹೇಳ್ತಾರೆ ಅಲ್ವಾ? ನಾವು ಸ್ವರ್ಣಗೌರಿ ಸ್ಟಾರ್ ನಂಜನಗೂಡ.